ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 20 ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನು ಇವತ್ತಿನ ನನ್ನ ವೆಯ್ಟ್ ಎಷ್ಟಿದೆ ಏನು ಅನ್ನೋದೇ ಇವತ್ತಿನ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಬಿಸಿನೀರಿಂದನೇ ನನ್ನ ಒಂದು ಡೇ ಅನ್ನೋದು ಸ್ಟಾರ್ಟ್ ಆಗೋದು. ಬಿಸಿನೀರು ಕೂಡ ನಾನು ಸುಮಾರು 8 ಗಂಟೆ 8:30 ಮೇಲೆ ಕುಡಿಯೋಂಗೆ ಆಗ್ಬಿಟ್ಟಿದೆ. ಅಲ್ಲಿವರೆಗೂ ಏನು ಬಾಯಿಗೆ ನೀರು ಕೂಡ ಹಾಕಿರಲ್ಲ. ಇವತ್ತಿನ ವೆಯ್ಟ್ ನೋಡೋದಾದರೆ 69.300. ನೆನ್ನೆಗೂ ಇವತ್ತಿಗೂ 300 ಗ್ರಾಮ್ಸ್ ಕಮ್ಮಿ ಆಗಿದೆ. ಒಳ್ಳೆ ರಿಸಲ್ಟ್ ಅಲ್ವಾ, ಸೂಪರಾಗೇ ಸಿಕ್ಕಿದೆ. ಸೊ ನನಗೆ ಗೊತ್ತಾಗ್ಬಿಡುತ್ತೆ, ನನ್ನ ಡಯಟ್ ಮೇಲೇ ನಾನು ಯಾವಾಗಲೂ ಹೇಳಲ್ವಾ, ನಾನು ಯಾವ ಥರ ಡಯಟ್ ಮಾಡ್ತೀನಿ ಏನು ಅದ್ರ ಮೇಲೇ ನನ್ನ ಒಂದು ರಿಸಲ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಇನ್ನು ಅಮ್ಮ ಬಂದುಬಿಟ್ಟು ಹೂಕೋಸು, ಅದಾದಮೇಲೆ ಸ್ವಲ್ಪ ಅವರೆಕಾಳು, ಅದಾದಮೇಲೆ ಸ್ವಲ್ಪ ಟೊಮೊಟೊ ಕಳಿಸ್ಕೊಟ್ಟಿದ್ರು. ಸೊ ಮಕ್ಕಳು ಇಲ್ಲೇ ಟ್ಯೂಷನ್ಗೆ ಹೋಗ್ತಾರೆ, ನಮ್ಮ ಮನೆ ಥರನೇ. ವರ್ಷಕ್ಕೆ ನಾನೇ ಹೇಳ್ಕೊಡ್ತೀನಿ, ಅವನು ಹೋಗ್ತಾನೆ ಅಂತ ಅಂದ್ಬಿಟ್ಟು ಡೈಲಿ ಏನು ಬೇಕೋ ಅದನ್ನು ತರಿಸ್ಕೊತಿದ್ದೀನಿ. ಫಸ್ಟ್ ಅಂತಂದರೆ ನಾನೇ ವಾರಕ್ಕೊಂದ್ಸಲ ಹೋಗ್ಬಿಟ್ಟು ತೊಗೊಬರ್ತಾಯಿದ್ದೆ. ಅಮ್ಮನ ಮನೆಗೆ ಹೋಗಿ ತುಂಬ ದಿನ ಆಯಿತು. ಇಲ್ಲೇ ಒಂದು ವಾಕ್ ಮಾಡ್ಕೊಂಡು ಹೋದರೆ ಒಂದು 10-15 ನಿಮಿಷ ಅಷ್ಟೇ. ಆದರೂ ಕರಿತಾ ಇರ್ತಾರೆ, ಬೈತಾ ಇರ್ತಾರೆ, ಬರಲ್ಲ ಅಂದ್ಬಿಟ್ಟು. ಸೊ ಇವಾಗ ತರಕಾರಿ ಬೇರೆ ಇವರೇ ಡೈಲಿ ತಂದು ಕೊಟ್ಬಿಡ್ತಾರೆ, ಮಕ್ಕಳು ಗಾಡಿಯಲ್ಲಿ ಬರೋವಾಗ. ಸೊ ನನ್ನ ತಮ್ಮ ಕರ್ಕೊಬರ್ತಾನಲ್ವ, ಅವಾಗ ತಂದು ಕೊಟ್ಬಿಡ್ತಾರೆ. ಹಾಗಾಗಿ ಹೋಗೋ ಕೆಲಸ ಏನೂ ಇರಲ್ಲ. ಸೊ ಏನು ಖಾಲಿ ಆಗಿರುತ್ತೋ ಅದು. ಈ ಫಸ್ಟೆಲ್ಲ ತುಂಬ ವೇಸ್ಟ್ ಮಾಡಿಬಿಡ್ತಿದ್ದೆ, ನಮ್ಮ ಮನೆಯವರು ಬೈಯೋರು, ಏನಕ್ಕೆಲ್ಲ ತರಿಸ್ಕೊತೀಯ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿನೇ ಇನ್ನು ನಿಮಗಿಲ್ಲಿ ಸೂಪರ್ ಆಗಿರೋ ಒಂದು ಸಾಂಬಾರು ರೆಸಿಪಿ ತೋರಿಸ್ತೀನಿ ನೋಡಿ, ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಅವರೆಕಾಳು ಏನಾದರೂ ಜಾಸ್ತಿ ಇದ್ದಾಗ ಈ ಒಂದು ರೆಸಿಪಿನ ಟ್ರೈ ಮಾಡಿ. ನನ್ನಣೆಗೂ ಹೇಳ್ತೀನಿ, ಸಖತ್ತು ಟೇಸ್ಟಿಯಾಗಿರುತ್ತೆ. ಫಸ್ಟಿಗೆ ಎಷ್ಟು ಅವರೆಕಾಳು ಬೇಕೋ ಅಷ್ಟು ಅವರೆಕಾಳು ತೊಗೊಬಿಡಿ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಅದಾದಮೇಲೆ ನಿಮ್ಮ ಹತ್ರ ಸೊಪ್ಪಿದ್ರೆ ಸೊಪ್ಪು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಅರಿಶಿಣ, ಉಪ್ಪು ಅಷ್ಟೇ. ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಅವರೆಕಾಳು, ಅರಿಶಿಣ, ಉಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು 5-6 ವಿಜಿಲ್ ಬೇಯಿಸ್ಕೊಬಿಡಿ ಸ್ನೇಹಿತರೆ. ಒಂದು 5-6 ವಿಜಿಲ್ ಬೇಯಿಸ್ಕೊಬಿಟ್ಟು ಏನು ಮಾಡಬೇಕು ಅಂತಂದರೆ, ನಾನಿಲ್ಲಿ ಮೆಂತ್ಯ ಸೊಪ್ಪಿತ್ತು, ಹಾಗಾಗಿ ನಾನು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಸಖತ್ತಾಗಿತ್ತು, ನಿಜವಾಗ್ಲೂ ಹೇಳ್ತೀನಿ. ಮಕ್ಕಳು ನಾನು ಸೂಪರಾಗಿ ಇಷ್ಟಪಟ್ಟು ತಿಂದ್ವಿ, ಅಷ್ಟು ಸಖತ್ತಾಗಿತ್ತು ರೆಸಿಪಿ. ಸೊಪ್ಪಿದ್ರೆ ಯಾವ ಸೊಪ್ಪಾದರೂ, ಪಾಲಕ್ ಆದರೂ ಹಾಕ್ಕೋಬೋದು, ಮೆಂತ್ಯ ಹಾಕ್ಕೋಬೋದು, ಚಕ್ಕೊತ್ತಿ ಸೊಪ್ಪು ಹಾಕ್ಬೋದು. ಸೇಮ್ ಬೇಳೆ ಸಾರು ಇಲ್ಲ ಸೊಪ್ಪು ಸಾರು ಹೆಂಗೆ ಮಾಡ್ತೀವೋ ಹಾಗೆ ಅದಕ್ಕೆ ಅವರೆಕಾಳು ಹಾಕಿ ಬೇಯಿಸ್ಕೋಬೇಕು. ನೀರು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಅದನ್ನು ಏನು ಮಾಡಬೇಕು ಅಂತಂದರೆ, ಪ್ರೆಷರ್ ಬಿಟ್ಟ ಮೇಲೆ ಇದನ್ನೆಲ್ಲನೂ ಸೈಡಿಗೆ ತಳ್ಳಿಬಿಟ್ಟು ಅವರೆಕಾಳು ಮಾತ್ರ ಇದರಲ್ಲಿ ಅರ್ಧ ಬಿಟ್ಟು ಇನ್ನು ಅರ್ಧ ಫುಲ್ಲು ಎತ್ತಿ ಸೈಡ್ಗೆ ಇಟ್ಕೊಬಿಟ್ಟು ಮಿಕ್ಕಿದ್ದನ್ನೆಲ್ಲನೂ ನಿಮ್ಮಿಂದ ಮಸಿಯೋಕ್ಕಾದರೆ ಮಸೀರಿ, ಇಲ್ಲ ಅಂತಂದರೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು 2 ರೌಂಡ್ ಬರ್ರಂತ ಇದು ಮಾಡಿಸಿದ್ರೆ ಆಯಿತು. ಮಸ್ತ್ ಫುಲ್ಲು ಗ್ರೈಂಡ್ ಆಗಿಬಿಡುತ್ತೆ, ಸೂಪರಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದಕ್ಕೆ ಆಮೇಲೆ ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ, ಸಖತ್ತಾಗಿರುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದು 2-3 ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಹಿಂಗು ಇದ್ದರೆ ಹಿಂಗು ಹಾಕ್ಬಿಟ್ಟು ಇದು ಕೊಟ್ಕೊಂಡ್ರೆ ಸಖತ್ತಾಗಿರುತ್ತೆ. ಏನಿಲ್ಲ, ಸೊಪ್ಪು ಸಾರು ಬೇಳೆ ಸಾರು ಹೆಂಗೆ ಮಾಡ್ತೀವೋ ಹಾಗೆ. ಸೊ ಇಲ್ಲಿ ಬೇಳೆ ಬದಲು ಅವರೆಕಾಳು ಹಾಕಿದ್ದೀವಿ. ಅವರೆಕಾಳನ್ನು ಅರ್ಧ ಬಿಟ್ಬಿಟ್ಟು ಇನ್ನು ಅರ್ಧನ ಎತ್ತಿ ಸೈಡ್ಗೆ ಇಟ್ಕೋಬೇಕು. ಸೈಡಿಗೆ ತಳ್ಳಿಬಿಟ್ಟು ಅರ್ಧನ ಎತ್ತಿ ಇಟ್ಕೊಬಿಟ್ಟು ಇನ್ನು ಅರ್ಧನ ಫುಲ್ಲು ರುಬ್ಬಿಬಿಟ್ಟು ಅದಕ್ಕೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಎಷ್ಟು ನೀರು ಬೇಕು ಆ ಒಂದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಒಗ್ಗರಣೆ ಕೊಟ್ಕೊಬಿಟ್ರೆ ಅಂತೂ ಸಖತ್ತಾಗಿರುತ್ತೆ. ಇನ್ನು ಇವತ್ತು ಬೆಳಗ್ಗೆನೇ ಇದು ಬೂದುಗುಂಬಳ ಜ್ಯೂಸ್ ತೊಗೊಂಡಿದ್ದೀನಿ. ಇವತ್ತು ಕೂಡ ಡಯಟ್ ಅನ್ನೋದು ಸಖತ್ತಾಗಿ ಹೋಗಿದೆ ಸ್ನೇಹಿತರೆ. ಮೇ ಬಿ ನಾಳೆ ಕೂಡ ನನಗೆ ಒಳ್ಳೆ ರಿಸಲ್ಟ್ ಸಿಗಬಹುದು ಅಂದ್ಕೊಂಡಿದ್ದೀನಿ. ಈಗ ಒಂದು 6-7 ಡೇಸಿಂದ ವರ್ಕೌಟ್ ಸ್ಟಾಪ್ ಮಾಡಿದ್ದೀನಿ. ವಾಕಿಂಗಲ್ಲೇ ಇದು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಆದಷ್ಟು ಟ್ರೈ ಮಾಡೋಣ, ಸ್ವಲ್ಪ 6 ಗಂಟೆಗೆ ಹೋಗೋಣ ಅಂತ. ಅದು ಯಾವಾಗ ಇದಾಗುತ್ತೆ ಅಂತಂದರೆ, ಬೇಗ ಮಲ್ಕೊಂಡ್ರೆ ಬೇಗ ಎದ್ದೇಳ್ಬೋದು. ನಾನು ಸ್ವಲ್ಪ ಲೇಟಾಗಿ ಮಲ್ಕೊಳ್ಳೋದ್ರಿಂದ 11 ಗಂಟೆ ಆಗಿಬಿಡುತ್ತೆ ಸ್ನೇಹಿತರೆ. 11 ನೆನ್ನೆ ಅಂತೂ ಇದ್ದಿದ್ದು ಸ್ವಲ್ಪ ಲೇಟೇ ಆಗೋಯ್ತು. ಸೊ ಹಂಗಾಗಿನೇ ಬೇಗ ಮಲ್ಕೊಂಡ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಜ ಹೇಳ್ತೀನಲ್ವ, ಪ್ರಾಪರಾಗಿ ಯಾವುದೇ ಒಂದು ಔಟ್ಸೈಡ್ ಫುಡ್ಸು ಈ ಫುಡ್ಸು ಅಂತ ತೊಗೊಳ್ತೀರ, ಒಳ್ಳೆ ಪ್ರೋಟೀನ್ ಫುಡ್ಡು, ಒಳ್ಳೆ ಇದು ತೊಗೊಂಡ್ರೆ ಮಾತ್ರ ನಿಜ ಹೇಳ್ತೀನಿ ಖಂಡಿತವಾಗ್ಲೂ ಸಖತ್ತು ಟೇಸ್ಟಿಯಾಗೂ ಇರುತ್ತೆ ಮತ್ತು ಒಳ್ಳೆ ರಿಸಲ್ಟು ಕೂಡ ಸಿಗುತ್ತೆ. ಇನ್ನು ನೋಡಿದ್ರಲ್ವಾ,
ಬೂದ್ಗುಂಬಳ, ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ಅದನ್ನು ಈ ಥರ ಶೋಧಿಸ್ಕೊತಾ ಇದ್ದೀನಿ. ಒಬ್ಬರು ಸಿಸ್ಟರ್ ಹೇಳಿದರು ಸಿಪ್ಪೆ ತೆಗೆದ್ಬಿಟ್ಟು ಯೂಸ್ ಮಾಡಿ ಸೀಸ್, ಇಲ್ಲ ಅಂತಂದರೆ ಕೆಲವೊಂದು ಸಲ ಫುಡ್ ಪಾಯ್ಸನ್ ಆಗ್ಬೋದು ಅಂತ. ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಷನ್. ಏನಂತಂದರೆ ನಾನು ಇಲ್ಲಿ ಶೋಧಿಸ್ಬಿಡ್ತೀನಲ್ವ, ಹಾಗಾಗಿ ಏನು ಪ್ರಾಬ್ಲಮ್ ಇರಲ್ಲ ಅಂದ್ಬಿಟ್ಟು ನಾನು ಹಂಗೆ ಹಾಕ್ಕೊತಾ ಇದ್ದೀನಿ. ಸೊ ನನಗಂತೂ ಯಾವತ್ತೂ ಆ ಥರ ಆಗಿರಲಿಲ್ಲ. ಸೊ ಹಾಗಾಗಿ ಈಗ ಡೈಲಿ ಈ ಬೂದ್ಗುಂಬಳಕಾಯಿ ಫುಲ್ಲು ಅವತ್ತು ಸ್ಲೈಸ್ ಮಾಡಿ ಇಟ್ಟಿದ್ನಲ್ಲ, ಅದು ಖಾಲಿ ಆಗೋವರೆಗೂ ಫುಲ್ಲು ಬೂದ್ಗುಂಬಳಕಾಯಿಯೇ ಯೂಸ್ ಮಾಡ್ತೀನಿ. ಯಾಕಂತಂದರೆ ನಮಗೆ ವೆಯ್ಟ್ ಲಾಸಲ್ಲಿದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿನೇ ಇದನ್ನು ತೊಗೊಳ್ಳಿ. ಬೂದ್ಗುಂಬಳ ಜ್ಯೂಸು, ಸೋರೆಕಾಯಿ ಜ್ಯೂಸ್ ಎಲ್ಲನೂ ತುಂಬಾ ಒಳ್ಳೆಯದು. ಅದರಲ್ಲಿ ಬೂದ್ಗುಂಬಳ ತುಂಬ ಹೆಲ್ಪ್ ಮಾಡುತ್ತೆ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈ ಒಂದು ವೆಜಿಟೇಬಲ್ ಜ್ಯೂಸು. ಓಕೆನಾ. ಇನ್ನು ಇದು ಕುಡ್ದಾದ್ಮೇಲೆ ಬೆಳಗ್ಗೆ 10 ಗಂಟೆಗೆ ಬ್ರೇಕ್ ಮಾಡಿದೆ. ಒಂದು 11:30 ಒಳಗಡೆ 2 ಮೊಟ್ಟೆನ ಹಾಕಿ ಆಮ್ಲೆಟ್ ಮಾಡ್ಕೊಂಡಿದ್ದೆ. ಸೊ ಬೇಯಿಸೋ ಟೈಮ್ ಇರಲಿಲ್ಲ, ಹಂಗಾಗಿನೇ 2 ಮೊಟ್ಟೆನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಮೇಲೆ ಉಪ್ಪು ಮತ್ತು ಪೆಪ್ಪರ್ ಹಾಕ್ಬಿಟ್ಟು ಎತ್ಕೊಂಡ್ರೆ ಆಯಿತು, ಬೇಯಿಸ್ಬಿಟ್ಟು ಅಷ್ಟೇ. ಆಮ್ಲೆಟು ಸೂಪರಾಗಿರುತ್ತೆ. ಪ್ರೋಟೀನ್ ಸೋರ್ಸಸ್ ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು ಸ್ನೇಹಿತರೆ. ಒಂದು ಮೊಟ್ಟೆಯಲ್ಲಿ ನಮಗೆ ಹೆಚ್ಚು ಕಮ್ಮಿ 21 ಗ್ರಾಮ್ ಪ್ರೋಟೀನ್ ಇರುತ್ತೆ ಅಂತ. 2 ಮೊಟ್ಟೆ ತೊಗೊಂಡ್ರೆ ನಮ್ಗೆ ಅಲ್ಲೇ ಸ್ವಲ್ಪ 40-45 ಪ್ರೋಟೀನ್ ಗ್ರಾಮ್ ಸಿಕ್ಬಿಡುತ್ತೆ. ಸೊ ಹಂಗೆ 40 ಗ್ರಾಮ್ ಆದರೂ ಸಿಕ್ಕೇ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿನೇ ಇನ್ನು ಮೊಟ್ಟೆ ಡೈಲಿ ನೋಡ್ಕೊತೀನಿ. ಇನ್ನು ನಾಳೆ ಸಾಟರ್ಡೆ ಅಲ್ವಾ, ನಾಳೆ ಇರಲ್ಲ. ಮತ್ತು ಸಂಡೇ ಚಿಕನ್ ಇರುತ್ತೆ. ಚಿಕನಲ್ಲೂ ಕೂಡ ತುಂಬ ಪ್ರೋಟೀನ್ ಇರುತ್ತೆ. ಸಂಡೇ ಇನ್ನೇನು ಶ್ರಾವಣ ಬರ್ತಾ ಇದೆ, ಚಿಕನ್ ತಿನ್ನೋಂಗಿಲ್ಲ 1 ತಿಂಗಳು. ಆದಷ್ಟು ಬೇಗ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ತಿನ್ಕೋಬೇಕು ಅಲ್ವಾ. ಆಮೇಲೆ 1 ಮಂತ್ ಹತ್ರ 1.5 ಮಂತ್ವರೆಗೂ ತಿನ್ನಂಗೆ ಇರಲ್ಲ. ಗೌರಿ ಗಣೇಶ ಹಬ್ಬದವರೆಗೂ ತಿನ್ನೋಕ್ಕೆ ಆಗಲ್ಲ. ಇನ್ನು ಚಪಾತಿ ಮಾಡಿದ್ದೆ ಬೆಳಗ್ಗೆ ಮಕ್ಕಳ ಬಾಕ್ಸ್ಗೆ ಎಲ್ಲನೂ. ಸೊ ನಾನಿಲ್ಲಿ ಮಧ್ಯಾಹ್ನಕ್ಕೆ 2 ಚಪಾತಿ, ಬೆಳಗ್ಗೆ ಮಾಡಿದ್ದಂತಹ ಒಂಥರ ಸೂಪರಾಗಿತ್ತು. ಇದು ಸಾಂಬಾರು ಸಖತ್ತಾಗಿತ್ತು. ಅವರೆಕಾಳು ಸಾಂಬಾರು ಅಂತ ಹೇಳ್ಬೋದು. ಮರಸೊಪ್ಪು, ಅವರೆಕಾಳು ಮರಸೊಪ್ಪು ಅಂತ ಸಖತ್ತಾಗಿತ್ತು ಮಾತ್ರ. ನಿಜವಾಗ್ಲೂ ಸೂಪರಾಗಿ ತಿಂದೆ. ನಾನು ಇದು ತಿಂದು ಸಾಂಬಾರು ಸ್ವಲ್ಪ ತಿಂದೆ, ತುಂಬ ಟೇಸ್ಟಿಯಾಗಿತ್ತು ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ ಸ್ನೇಹಿತರೆ. ಇನ್ನು ನೀವು ಹೆಂಗೆ ಮಾಡ್ತಾಯಿದ್ದೀರಾ ಪ್ರಿಪ್ರೇಷನ್ ಎಲ್ಲ? ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಸ್ಯಾರಿ ತೊಗೊಂಡಿದ್ದೀರಾ? ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಾ ಇದೆ? ಸೊ ನಾನಂತೂ ಈ ಸಲ ಚಿಕ್ಕ ಮನೇಲಿರೋದ್ರಿಂದ ಇಷ್ಟು ವರ್ಷ ಅಂದರೆ ನನ್ನ ಮದುವೆದಾಗಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ಎಲ್ಲನೂ ಇದ್ದಿದ್ದ ಮನೆಗಳೆಲ್ಲನೂ 2 BHK. ಈಗ ಸಿಂಗಲ್ ಬೆಡ್ರೂಮ್ ಆದರೂ ನನಗೇನು ಬೇಜಾರಿಲ್ಲ. ಇರೋ ಚಿಕ್ಕ ಮನೆಯಲ್ಲೇ ಚೊಕ್ಕವಾಗಿ ಸೂಪರಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷ ಕೂಡ ವರ್ಷ ತುಂಬ ಇಂಟ್ರೆಸ್ಟಾಗಿ ಮಾಡ್ತೀನಿ. ಯಾರೋ ಒಬ್ಬರು ಸಿಸ್ಟರ್ ಕೇಳಿದ್ರಿ, ಲಾಸ್ಟ್ ಇಯರ್ದು ವರಮಹಾಲಕ್ಷ್ಮಿ ಹಬ್ಬದ್ದು ವೀಡಿಯೋ ಇದ್ದರೆ ಹಾಕಿ, ನನಗೆ ಸಿಗ್ತಾ ಇಲ್ಲ ಅಂತ. ನಾನು ಲಾಸ್ಟ್ ಇಯರು ವೀಡಿಯೋ ಮಾಡ್ಕೊಂಡಿಲ್ಲ. ಪ್ರತಿ ವರ್ಷ ಯೂಟ್ಯೂಬ್ಗೆ ಅಂತ ವೀಡಿಯೋ ಮಾಡಿ ಹಾಕ್ತಿದ್ದೆ, ಬಟ್ ಈ ವರ್ಷ ಮಾಡಿರಲಿಲ್ಲ. ಲಾಸ್ಟ್ ಇಯರು ಹಳೆ ಮನೆಯಲ್ಲಿದ್ವಲ್ಲ, ಅಲ್ಲೇ ಮಾಡಿದ್ದಿದ್ದು, ಮಾಡ್ಕೊಂಡಿರಲಿಲ್ಲ. ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ಫೋಟೋಸ್ ಎಲ್ಲ ಇದೆ, ಅದು ಆ್ಯಡ್ ಮಾಡ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದೆ ಲಾಸ್ಟ್ ಇಯರ್ ಕೂಡ. ಈ ವರ್ಷ ಕೂಡ ತುಂಬಾ ಚೆನ್ನಾಗಿ ಬರಲಿ ಅಂತ ಬೇಡ್ಕೊಳ್ಳೋಣ ಅಷ್ಟೇ ಅಲ್ವಾ. ಇನ್ನು ನಮ್ಗೆ ಎಷ್ಟು ಚಿಕ್ಕ ಜಾಗ ಇರುತ್ತೋ ಅಷ್ಟರಲ್ಲಿ ಚೊಕ್ಕವಾಗಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಅಮ್ಮನವ್ರನ್ನ ಕೂರಿಸಿದ್ರೆ ಆಯಿತು, ಸೂಪರಾಗಿ ಆಗುತ್ತೆ ಅಲ್ವಾ. ಸೊ ಇದು ಬಂದುಬಿಟ್ಟು ಹುರುಗಡ್ಲೆ ಅಂತೀವಲ್ವ, ಇದು ನಮ್ಮ ಮನೆಯವ್ರು ಡೈಲಿ ಸ್ಮೂತಿ ಮಾಡ್ಕೊತಾರೆ. ಸೊ ಈ ಥರ ಒಂದು 10 ಡೇಸ್ಗೋ 15 ಡೇಸ್ಗೋ ಒನ್ಸ್ ಇದನ್ನು ಖಾಲಿ ಆದಾಗೆಲ್ಲ ತಂದು ಕೊಡ್ತಾಯಿರ್ತೀನಿ. ಸೊ ಹೋಲ್ಸೇಲ್ ಅಂಗಡಿಯಲ್ಲಿ ಇದು ಬಂದುಬಿಟ್ಟು 180 ರೂಪೀಸ್ ಸ್ನೇಹಿತರೆ, 1 kg. ಸೊ ಅದು. ಇನ್ನು ನೈಟ್ ಡಿನ್ನರ್ ಬಂದುಬಿಟ್ಟು ಸೇಮ್ ಬೆಳಗ್ಗೆ ಏನು ತೊಗೊಂಡಿದ್ದೆ ಅದೇ, 1 ಚಪಾತಿ, ಒಂದು ಸ್ವಲ್ಪ ಗೊಜ್ಜು ತೊಗೊಂಡಿದ್ದೆ. ಸ್ನ್ಯಾಕ್ ಬಂದುಬಿಟ್ಟು ಇದು ತೊಗೊತಾ ಇದ್ದೀನಿ ಸ್ನೇಹಿತರೆ. 4 ಗಂಟೆ ಹಂಗೆ ಅಂದ್ಕೊತೀನಿ ಸ್ನ್ಯಾಕು. 4 ಗಂಟೆ 4:15ಗೆ ತೊಗೊಂಡೆ. ಊಟ ಬಂದುಬಿಟ್ಟು ಕರೆಕ್ಟಾಗಿ ಒಂದು 2 ಗಂಟೆ, 1:30-2 ಗಂಟೆಗೆ ತೊಗೊಂಡಿದ್ದೀನಿ. ಲೇಟ್ ಆಗೋಯ್ತು, ಕಸ್ಟಮರ್ ಬಂದರೆ ಒಬ್ಬೊಬ್ರು ಹೋಗೋದು ಲೇಟ್ ಆಗುತ್ತಲ್ವ. ಸೊ ಹಾಗಾಗಿ ಲೇಟೇ ಆಗೋಯ್ತು. 4 ಗಂಟೆಗೆ ಒಂದು ಸ್ವಲ್ಪ ಕ್ಯಾರೆಟು ಸೌತೆಕಾಯಿ ತೊಗೊಂಡೆ. ನಿಮ್ಮ ಡಯಟಲ್ಲಿ ಕ್ಯಾರೆಟು ಸೌತೆಕಾಯಿ ಯಥೇಚ್ಛವಾಗಿರೋ ಥರ ನೋಡ್ಕೊಳ್ಳಿ. ಇದರಲ್ಲಿ ನಾರಿನಂಶ ಚೆನ್ನಾಗಿರುತ್ತೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಕೂಡ ಇದು ತಿನ್ನೋದ್ರಿಂದ ನಿಮಗೆ ಚೆನ್ನಾಗಾಗುತ್ತೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿ ಮೋಷನ್ಸ್ ಎಲ್ಲ ಕರೆಕ್ಟಾಗಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿನೇ ಡೈಲಿ 1 ಸೌತೆಕಾಯಿ 1 ಕ್ಯಾರೆಟ್ ತಿನ್ನಿ ಸಾಕು, ಜಾಸ್ತಿ ಏನು ಬೇಡ, ಚೆನ್ನಾಗಿರುತ್ತೆ. ಹೊಟ್ಟೆ ಹಸಿವು ಅನ್ನೋದು ಕೂಡ ತುಂಬ ಚೆನ್ನಾಗಿ ನೀಗಿಸುತ್ತೆ. ಮತ್ತು ಚಿಯಾ ಸೀಡ್ಸು ಅದು ಕೂಡ
ಅಷ್ಟೇ ಯಾವಾಗಲೂ ಟಮ್ಮಿ ಫುಲ್ಲಾದಂಗೆ ಇರುತ್ತೆ, ಹೊಟ್ಟೆ ಹಸಿವು ಅನ್ನೋದು ಜಾಸ್ತಿ ಆಗಲ್ಲ. ಸೊ ಹಾಗಾಗಿ ಇದ್ರ ಮೇಲೇ ನೀವು ಸ್ವಲ್ಪ ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ರೆ ಇದನ್ನು ಸಲಾಡ್ ಥರ ಮಾಡ್ಕೊಂಡೆಲ್ಲ ತಿನ್ಬೋದು. ಸೊ ಮುಂದೆ ಬರೋಂಥ ದಿನಗಳಲ್ಲಿ ಮೊಳಕೆ ಕಾಳು ಎಲ್ಲ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡೋಣ. ಸೊ ಸ್ನ್ಯಾಕ್ ಎಲ್ಲ ಆಯ್ತಲ್ವ, ಇದಾದಮೇಲೆ ಫುಲ್ ಆ್ಯಂಡ್ ಫುಲ್ ಮಳೆ. ಇದ್ದಕ್ಕಿದ್ದಂಗೆ ಬೆಂಗಳೂರಲ್ಲಿ ಮಳೆ ಬಂದ್ಬಿಡುತ್ತಪ್ಪ. ಅದು ಯಾವ ಪಾರ್ಟಿ ಮಳೆ, ಬಿಸಿಲು ಮಳೆ ಎರಡೂ ಸೇರಿ ನೋಡಿ ಕಾಮನ ಬಿಲ್ಲು ಎಷ್ಟು ಚೆನ್ನಾಗಿದೆ ಅಲ್ಲ. ನೆನ್ನೆ ಕೂಡ ಮಳೆ ಸಖತ್ತಾಗಿ ಬಿತ್ತು, ಇವತ್ತು ಕೂಡ ಮಳೆ ಬಿದ್ದಿತ್ತು. ಇದ್ದಕ್ಕಿದ್ದಂಗೆ ಬಿದ್ದುಬಿಡುತ್ತೆ. ಸೊ ಕಾಮನ್ ಬಿಲ್ಲು ನೋಡಿ ಎಲ್ಲ ಛತ್ರಿಗಳು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಷ್ಟೇ ಸ್ನೇಹಿತರೆ, ಸ್ನ್ಯಾಕ್ಸ್ ತೊಗೊಂಡೆ ಮತ್ತು 6 ಗಂಟೆಗೆಲ್ಲ ಡಿನ್ನರ್ ಮುಗಿಸ್ಬಿಡ್ತಾ ಇದ್ದೀನಿ. ನಾನು ಯಾವಾಗಲೂ ಹೇಳ್ತೀನಲ್ವ 6 ಗಂಟೆಗೆಲ್ಲ ಡಿನ್ನರ್ ಮುಗಿಸಿ ಅಂತ. ಇದರಿಂದ ತುಂಬ ಒಳ್ಳೆಯದು. ಬೇಗ ತಿಂದ್ಬಿಟ್ರೆ ನಾವು ಮಲಗೋಷ್ಟರೊಳಗೆ ನಮ್ಮ ಹೊಟ್ಟೆಲಿರೋದೆಲ್ಲ ಖಾಲಿ ಆಗಿಬಿಡುತ್ತೆ. ಆವಾಗ ಮಿಷನ್ ಏನಾಗುತ್ತೆ ಹೇಳಿ, ಹೊಟ್ಟೆಲಿರೋ ಮಿಷನ್ನು ನಮ್ಮ ಫ್ಯಾಟ್ನ ಕರಗಿಸೋದಕ್ಕೆ ಟ್ರೈ ಮಾಡುತ್ತೆ. ನಾವು ಲೇಟಾಗಿ ಊಟ ಮಾಡಿದ್ರೆ ಪಾಪ ಊಟನೆಲ್ಲ ಕರಗಿಸೋಷ್ಟರೊಳಗೆ ಅದಕ್ಕೆ ಅರ್ಧ ದಿನ ಆಗೋಗುತ್ತೆ. ಇನ್ನು ಅರ್ಧ ಟೈಮಲ್ಲಿ ಎಷ್ಟು ಫ್ಯಾಟ್ ಅನ್ನೋದು ಕರಗಿಸುತ್ತೆ ಅಲ್ವಾ. ಸೊ ಹಾಗಾಗಿನೇ ನಾನು ಕೂಡ ನಾಳೆ ಒಳ್ಳೆ ರಿಸಲ್ಟ್ ಸಿಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ. ನಾನು ಇಲ್ಲಿ ಮಕ್ಕಳೆಲ್ಲ ಹೋಮ್ವರ್ಕ್ ಮಾಡಿದರು, ಎಲ್ರಿಗೂ ಡೈರಿ ಸಿಗ್ನೇಚರ್ ಮಾಡ್ತಾಯಿದ್ದೀನಿ. ಫುಲ್ ಡೇ ಅಂತೂ ಹೋಯ್ತು. ಸ್ಟಿಚಿಂಗ್ ಏನು ಜಾಸ್ತಿ ಏನು ಮಾಡಿಲ್ಲ, ಒಂದು ಸ್ವಲ್ಪ ಆಲ್ಟ್ರೇಷನ್ ಇತ್ತು, ಅದು ಮಾತ್ರನೇ ಮಾಡಿದೆ ಸ್ನೇಹಿತರೆ. ಡಯಟ್ ಅಂತೂ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಇಷ್ಟೇ ಸ್ನೇಹಿತರೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದು, ಏನಾದರೂ ತೋರ್ಸೋಕ್ಕಾಗೋದು. ಬೇರೆ ಇನ್ನೇನು ನೋಡೋಣ, ಸ್ವಲ್ಪ ಡೈಲಿ ರೊಟೀನ್ಸ್ನ ಕೂಡ ಶೇರ್ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಏನು ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಅಂತ. ಸೊ ಈಗೀಗ 3 ಡೇಸಿಂದ ತೇಜುಮ ಡೈರಿ ಅವಳಷ್ಟಕ್ಕೆ ಅವಳೇ ಬರ್ಕೊಬರೋದು ಕೂಡ ಮಾಡ್ತಾಯಿದ್ದಾಳೆ. ತುಂಬ ಖುಷಿ ಆಯಿತು ನನಗೆ ನೋಡಿ. ಸೊ ಅದನ್ನೇ ನೋಡಿಕೊಂಡು ಖುಷಿ ಪಡ್ತಾ ಇದ್ದೀನಿ. ನಮ್ಮ ಮಕ್ಕಳು ಒಂದೊಂದು ಅಕ್ಷರ ಬರೆಯೋದು ಅವ್ರಿಗೆ ಇಷ್ಟು ದಿನ ಮ್ಯಾಮೇ ಬರೆದು ಕಳಿಸೋರು, ಬಟ್ ಈಗ 3 ಡೇಸಿಂದ ಅವ್ರಿಗೆ ರೂಢಿ ಮಾಡಿಸ್ತಾ ಇದ್ದಾರೆ, ನೀವೇ ಹೋಗಿ ಅಂತ. ತುಂಬ ಒಳ್ಳೇದಲ್ವ ಅದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ತೇಜುಮ ಇದರಲ್ಲಿ ಸ್ಕೂಲಲ್ಲಿ. ನಾಳೆ ಆದರೆ ಅವಳೊಂದು ಸ್ಟೋರಿ ಫುಲ್ಲು ಹೇಳ್ತಾಳೆ, ಎಷ್ಟು ಕ್ಯೂಟಾಗಿ ಹೇಳ್ತಾಳೆ ಗೊತ್ತಾ. ನಾಳೆ ನಾನು ಹೇಳಿಸ್ತೀನಿ, ಯಾಕಂದರೆ ಸ್ಯಾಟರ್ಡೆ ಅಲ್ವಾ, ಬೇಗ ಬಂದುಬಿಟ್ಟಿರ್ತಾಳೆ. ಆದಷ್ಟು ನಾಳೆ ಹೇಳಿಸ್ತೀನಿ ಹೆಂಗೆ ಏನು ಅಂತಂದ್ಬಿಟ್ಟು, ಓಕೆನಾ, ಹೆಂಗೆ ಹೇಳ್ತಾಳೆ ಏನು ಅಂತಂದ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗು. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ನಾಳೆ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಒಳ್ಳೆ ರಿಸಲ್ಟ್ ಅಂತ. ನೋಡೋಣ ಎಷ್ಟು ಬರುತ್ತೋ ಏನೋ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.